ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಜಿಲ್ಲಾ ಬಾಲ ಭವನ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜಾ ಸಮಾರಂಭ ಜರುಗಿತು. ಸುಮಾರು 3 ಎಕರೆ ಜಾಗದಲ್ಲಿ 20 ಕೋಟಿ ವೆಚ್ಚದಲ್ಲಿ ಬಾಲಭವನ ನಿರ್ಮಾಣ ಮಾಡಲಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿ ನಗರದ ಜಿಲ್ಲಾಧಿಕಾರಿಗಳ ಗೃಹ ಕಚೇರಿ ಪಕ್ಕದ ಜಾಗದಲ್ಲಿ ನಿರ್ಮಾಣಕ್ಕೆ ಭೂಮಿ ಪೂಜಾ ಜರುಗಿತು. ಬೆಂಗಳೂರು ಹೊರತುಪಡಿಸಿ ದೊಡ್ಡ ಮಟ್ಟದ ಪ್ರಾಜೆಕ್ಟ್ ಇದಾಗಿದೆ. ಭೂಮಿ ಪೂಜಾ ನೆರವೇರಿಸಿದ ಬಳಿಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದರು. ಅಧಿಕಾರ ಸಿಕ್ಕ ಮೇಲೆ ತವರು ಜಿಲ್ಲೆಗೆ ಏನಾದರೂ ಮಾಡಬೇಕು ಎಂಬ ಆಸೆ ಇತ್ತು. ಅದಕ್ಕೆ ಬಾಲಭವನ ನಿರ್ಮಾಣ ಮಾಡಬೇಕೆಂದು ಆಲೋಚನೆ ಮಾಡಿದ್ದೆ. ಮಕ್ಕಳಿಗೆ ಆಟ ಆಡಲು ಒಳ್ಳೆಯ ಕೆಲಸ ಮಾಡಲು ಪ್ಲಾನ್ ಮಾಡಿದ್ದು ಬಾಲಭವನ, ಟ್ರೈನ್ ಟ್ರ್ಯಾಕ್, ಥಿಯೇಟರ್ ಸೇರಿದಂತೆ ಹಲವು ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ. ನಮ್ಮ ಆಸ್ತಿಗೆ ಬೇರೆ ಇಲಾಖೆಯವರು ಟವೆಲ್ ಹಾಯಿಸುತ್ತಾರೆ. ನಾನು ಬಂದ ಮೇಲೆ ಕಂದಾಯ ಇಲಾಖೆ 3 ಎಕರೆ ಜಾಗ ಪಡೆದುಕೊಂಡು ನಿರ್ಮಾಣ ಮಾಡಿತ್ತು. ಕಳೆದ ಬಾರಿ ನಮ್ಮ ಜಿಲ್ಲೆಗೆ 300 ಅಂಗನವಾಡಿ, ಈ ಬಾರಿ ಅದನ್ನ ಡಬಲ್ ಮಾಡುತ್ತೇನೆ. ಸವದತ್ತಿಯಲ್ಲಿ 50 ಮಳಿಗೆ ನಿರ್ಮಾಣ ಸೇರಿ ಹಲವು ಕಾರ್ಯಗಳನ್ನು ಮಾಡುತ್ತಿದ್ದೇನೆ. ತವರು ಮನೆ ನನಗೆ ತವರು ಮನೆಯೇ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. 20 ಕೋಟಿ ಬಜೆಟ್ ಇದು. ಈಗಾಗಲೇ 2 ಕೋಟಿ ಬಿಡುಗಡೆ ಮಾಡಿದ್ದೇನೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಉಡುಗೆ ತೊಡುಗೆ ಅನುಕರಣೆ ಮಾಡಿ ಬಂದ ಪುಟಾಣಿ ಮಗುವನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಡಿ ಹೊಗಳಿದ್ರು. ಸಚಿವೆ ಮಕ್ಕಳಿಗೆ ಚಾಕ್ಲೇಟ್ ಹಂಚಿ ಸಂಭ್ರಮಿಸಿದ್ರು. ಪುಟಾಣಿ ಮಕ್ಕಳ ಜೊತೆಗೆ ಭೂಮಿ ಪೂಜಾ ಸಮಾರಂಭವನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೆರವೇರಿಸಿದರು. ಬೆಳಗಾವಿ ಉತ್ತರ ಶಾಸಕ ರಾಜು ಶೇಟ್, ರಾಜ್ಯ ಭವನ ಅಧ್ಯಕ್ಷ ನಾಯ್ಡು, ಜಿಲ್ಲಾ ಪಂಚಾಯತ್ ಸಿಇಒ ಶಿಂದೆ ಅವರು ಅವರಿಗೆ ಸಾಥ್ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟರೆ ಬಾಲಭವನ ಬೇರೆ ಬೇರೆ ರಾಜ್ಯಗಳಲ್ಲಿ ಹಾಗೂ ಜಿಲ್ಲೆಗಳಲ್ಲಿ ಇದ್ದಾವೆ. ಆದರೆ ಬೆಳಗಾವಿಯಲ್ಲಿ ಬಾಲಭವನ ಇಲ್ಲ. ಅದಕ್ಕೆ 20 ಕೋಟಿ ವೆಚ್ಚದಲ್ಲಿ ಸುಮಾರು 3 ಕೋಟಿ ಮಕ್ಕಳಿಗಾಗಿ ರೈಲು, ಫ್ಯಾಂಟಸಿ ಪಾರ್ಕ್, ಗಾರ್ಡನ್, ಸ್ಪೈನ್ ಪಾರ್ಕ್, ಥಿಯೇಟರ್ ಸೇರಿದಂತೆ ಹಲವು ವಿನೂತನ ಯೋಜನೆಗಳನ್ನು ಹಾಕಿಕೊಂಡಿದ್ದಾನೆ. 20 ಕೋಟಿ ಹೊರತುಪಡಿಸಿ ಬೇಕಾದರೂ ಕೊಡಿಸುವ ಪ್ರಯತ್ನ ಮಾಡುತ್ತೇನೆ. ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು 2,000 ಹಣ ಕೊಡುತ್ತಿದ್ದೇನೆ. ಜನ ನಮಗೆ ಧನ್ಯವಾದ ಹೇಳುತ್ತಾರೆ. ಇಲಾಖೆ ವತಿಯಿಂದ ಪ್ರಚಾರ ಆಗುತ್ತಿದೆ. ಯೋಜನೆಯಿಂದ ಅನುಕೂಲ ಆದವರಿಗೆ ನಾಳೆ ಸುವರ್ಣಸೌಧ ವೀಕ್ಷಣೆಗೆ ಅನುಕೂಲ ಆಗಲಿದೆ. ಹೋಳಿಗೆ ಊಟ, ಬೋರ್ವೆಲ್, ಗಿರಣಿ ಸೇರಿದಂತೆ ಹಲವು ಉದ್ಯೋಗಿನಿ ಮಹಿಳೆಯರಿಗೆ ಅವಕಾಶವನ್ನ ಕೊಡುವ ಯೋಜನೆಯನ್ನು ಹಾಕಿದ್ದಾನೆ. ನಾಳೆ ಸುಮಾರು 100 ಜನ ಗೃಹಲಕ್ಷ್ಮಿಯರನ್ನ ಸುವರ್ಣಸೌಧನ ನೋಡಲು ಕರೆಸುತ್ತಿದ್ದೇನೆ. ಅವರ ಜೊತೆ ಸಮಯ ಕಳೆಯುತ್ತೇನೆ ಹಾಗೂ ಇದರಿಂದ ಉಪಯೋಗದ ಚರ್ಚೆ ಕೂಡ ಆಗುತ್ತದೆ. ಕಾನೂನು ಎಲ್ಲರಿಗೂ ಗೌರವ ಕೊಡಬೇಕು. ನಾನು ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿದ್ದೇನೆ. ನಾನು ಸಮಾಜ ಹೊರತುಪಡಿಸಿ ಇಲ್ಲ. ಹಾಗಂತ ಸರ್ಕಾರದ ಜವಾಬ್ದಾರಿ ಮರೆಯೋಕ್ಕಾಗಲ್ಲ. ಮಕ್ಕಳಿಗೆ ಬಾಲಭವನ ನಿರ್ಮಾಣ ಭೂಮಿ ಪೂಜೆಯನ್ನ ನೆರವೇರಿಸಿದ್ದೇನೆ. ಇವತ್ತು ಯಾವುದೇ ಸಮುದಾಯ ರಾಜಕಾರಣ ಕುರಿತು ನಾನು ಮಾತನಾಡಲ್ಲ ಎಂದರು. ಅದಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಒಂದು ಏನು ಡಿಸಿಷನ್ ಇದೆ, ನಮ್ಮ ಸ್ಟ್ಯಾಂಡ್ ಏನಿದೆ ಅದನ್ನ ಈಗಾಗಲೇ ಸದನದಲ್ಲೂ ವ್ಯಕ್ತಪಡಿಸಿದ್ದಾರೆ. ಟ್ವಿಟರ್ ಮುಖಾಂತರನೂ ತಿಳಿಸಿದ್ದಾರೆ. ಮಾಧ್ಯಮದ ಎಲ್ಲ ಸಹೋದರರಿಗೂ ತಿಳಿಸಿದ್ದಾರೆ. ಇವತ್ತಿನ ಈ ಒಂದು ಬಾಲಭವನದ ಭೂಮಿ ಪೂಜೆ ಮಾಡಿ ಬಹಳ ಸಂತೋಷದಲ್ಲಿದ್ದೀನಿ. ನಾನು ನಿಮ್ಮಲ್ಲೆಲ್ಲರಲ್ಲೂ ವಿನಂತಿ ಮಾಡ್ತೀನಿ, ಪಂಚಮಸಾಲಿ ಆಗಲಿ, ವಕ್ಫ್ ಆಗಲಿ, ಅದನ್ನ ಇನ್ನೊಂದು ಟೈಮ್ದಲ್ಲಿ ಖಂಡಿತ ಮಾಡ್ತೀನಿ. ಇವತ್ತು ನೀವು ನನಗೆ ಸಹಾಯ ಮಾಡಿ. ಯಾಕಂದ್ರೆ ಬೆಳಗಾವಿ ಸಿಟಿ ನನ್ನ ಕನಸಿದು. ಈ ಬಾಲ್ ಭವನ್ ಬಗ್ಗೆ ನನ್ನ ಪ್ರಚಾರ. ನಾನು ಇವತ್ತು ನೀವು ಇನ್ನೊಮ್ಮೆ ಮಾತಾಡಿ ನಾನು 100ಕ್ಕೆ 100 ನಿಮ್ಗೆ ನಾನು ಅದ್ರಲ್ಲಿ ಯಾವತ್ತೂ ಹಿಂಸ್ತಾ ಇದ್ದೆ. ಬರ್ತಾ ಇದ್ದಾರೆ. ಇಲ್ಲ ಬರ್ತಾ ಇದ್ದಾರೆ. ಸರ್ಕಾರ ಅದನ್ನ ಪ್ರಚಾರ ಪಡಿಸುವಲ್ಲಿ, ಜೊತೆಗೆ ಅದನ್ನ ಜನರಲ್ಲಿ ತಿಳುವಳಿಕೆ ಮಾಡುವಲ್ಲಿ ಹೊರಗಡೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಗೃಹಲಕ್ಷ್ಮಿ ಅಂತಂದ್ರೆ ಅದು ಫ್ಲಾಪ್ ಇದು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದೆ. ಅದನ್ನ ಪ್ರಚಾರ ಪಡಿಸಲಿಕ್ಕೆ ಮತ್ತು ಬಹಳಷ್ಟು ಜನಕ್ಕೆ ಅದು ಅನುಕೂಲ ಆಗ್ತಾ ಇದೆ. ಅದನ್ನ ಜನರಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ನಿಮ್ಮ ಇಲಾಖೆಯಿಂದ ಏನ್ ಮಾಡ್ತಾ ಇದ್ದೀವಿ ಅಂತ ನೋಡಿ. ನಮ್ಮ ಇಲಾಖೆಯಿಂದ ಪ್ರತಿ ತಿಂಗಳು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಕ್ಕೆ 2,000 ಹಾಕೋದನ್ನ ಮಾಡ್ತಾ ಇದ್ದೀವಿ. ಇನ್ನು ಪ್ರಚಾರ ಖಂಡಿತವಾಗ್ಲು ನೀವು ಹೇಳಿದ ಹಾಗೆ ನಮ್ಮ ಕೆಲಸವನ್ನ, ನಮ್ಮ ವಿಚಾರವನ್ನ ಪ್ರಚಾರ ಮಾಡ್ಬೇಕಾಗುತ್ತೆ. ಪ್ರಚಾರದಲ್ಲಿ ಸ್ವಲ್ಪ ನಾವು ಹಿಂದೆ ಬಿದ್ರೂ ಕೂಡ ಪ್ರತಿ ತಿಂಗಳು 1ನೇ ತಾರೀಕು ಗೃಹಲಕ್ಷ್ಮಿ ಅವರ ಮನಸ್ಸನ್ನ ಮುಟ್ತಾ ಇದೆ. ದುಡ್ಡು ಹಾಕಿದ ತಕ್ಷಣ ನಮಗೆ ಫೋನ್ ಮಾಡ್ತಾರೆ. ಒಂದು ಮೆಸೇಜ್ ಹೋದ ತಕ್ಷಣ ನಮಗೆ ಧನ್ಯವಾದ ಹೇಳ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಧನ್ಯವಾದ ಹೇಳ್ತಾರೆ. ಅಡ್ವರ್ಟೈಸ್ಮೆಂಟ್ ಕೂಡ ಆಗಬೇಕು ಅನ್ನೋದು ನಮ್ಮ ಆಸೆನೂ ಇದೆ. ಆದ್ರೆ ಇಲಾಖೆ ವತಿಯಿಂದ ನಾವು ಅನೇಕ ಆ ರೀತಿ ಯೋಜನೆಗಳನ್ನ ಮಾಡ್ತಾ ಇದ್ದೀವಿ. ವಿರೋಧ ಪಕ್ಷದವರು ಮಾತನಾಡ್ತಾ ಇದ್ದಾರೆ ಈ ಒಂದು ಯೋಜನೆ ಬಗ್ಗೆ, ಫೇಲು ಅದು ಇದು ಅಂತ ಹೇಳಿ. ಆದ್ರೆ ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆಹನ್ ಅಂತ ನಮ್ಮನ್ನ ಕಾಪಿ ಮಾಡಿ ಹೊಡೆದನೆ ಆ ಎಲೆಕ್ಷನ್ ಗೆದ್ದಿದ್ದಾರೆ. ಬೇರೆ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಈ ಒಂದು ಗೃಹಲಕ್ಷ್ಮಿಯನ್ನ
ಕರ್ನಾಟಕ ಮಾಡೆಲ್ ಇಟ್ಕೊಂಡೇ ಕಾಪಿ ಮಾಡ್ಕೊಂಡು ಬೇರೆ ರಾಜ್ಯಗಳಲ್ಲಿ ಕೂಡ ಬಿಜೆಪಿ ಮಾಡ್ತಾ ಇದೆ. ಈ ಯೋಜನೆಯ ಯಾರ್ಯಾರು ಇಲ್ಲಿಯವರೆಗೆ ಮಾಧ್ಯಮದಲ್ಲಿ ಬಂದು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ, ಯಾರ್ಯಾರಿಗೆ ಯಾವ ರೀತಿ ಸಹಾಯ ಸಹಕಾರ ಈ ಯೋಜನೆಯಿಂದ ಆಗಿದೆ, ಆ ಎಲ್ಲರನ್ನೂ ಕೂಡ ನಾಳೆ ನಾನು ಬೆಳಗಾವಿಯ ಸುವರ್ಣಸೌಧ ನೋಡ್ಲಿಕ್ಕೆ ನಾಳೆ ಕರೆದಿದ್ದೀನಿ. ಸುಮಾರು ಒಂದು 100 ಜನ ಗೃಹಲಕ್ಷ್ಮಿಯರು ಯಾರ್ಯಾರನ್ನ ನೀವು ಮಾಧ್ಯಮದಲ್ಲಿ ತೋರಿಸಿದೀರಾ, ಅವರು ಬೋರ್ವೆಲ್ ಕೊರೆಸಿದವ್ರಾಗಿರ್ಬೋದು, ಮಂಗಳಮುಖಿ ಅವರಿಗೆ ಫಸ್ಟ್ ಟೈಮ್ ಕೊಟ್ಟಿರೋದಾಗಿರ್ಬೋದು, ಸ್ಟೇಷನರಿ ಶಾಪ್ ಇಟ್ಕೊಟ್ಟವ್ರಿಗಾಗಿರ್ಬೋದು, ಹೋಳಿಗೆ ಊಟ ಹಾಕಿಸಿದವ್ರಿಗೆ 100 ಜನರ ಗೃಹಲಕ್ಷ್ಮಿಯನ್ನ ನಾಳೆ ಸುವರ್ಣಸೌಧ ಅಂದ್ರೆ ಈ ಒಂದು ಭಾಗದ ಶಕ್ತಿಪೀಠ ಅಂತ ನಾವ್ ಹೇಳ್ತೀವಿ. ಸೊ ಅವ್ರನ್ನ ಎಲ್ಲರನ್ನು ಇನ್ವೈಟ್ ಮಾಡಿ ಖಂಡಿತವಾಗ್ಲೂ ನಾನು ನಾಳೆ ಅವರ ಜೊತೆ ಕಂಪ್ಲೀಟ್ ಆಗಿ ಒಂದು ದಿನ ಅವ್ರ ಜೊತೆ ಕಳಿತೀನಿ. ಮೇಡಮ್, ಈಗ ಒಂದು ವಿಚಾರ, ಬೆಳಗಾವಿ ಕರ್ನಾಟಕ ರಾಜ್ಯದ 2ನೇ ರಾಜಧಾನಿ ಅಂತ ಹೇಳಿ ನಾವೆಲ್ಲರೂ ಕರಿತೀವಿ. ಸುವರ್ಣಸೌಧ ಇದೆ, ಎಲ್ಲ ಫೆಸಿಲಿಟಿ ಇದೆ. ಬೆಳಗಾವಿ ತುಂಬಾ ಬೆಳೀತಾ ಇದೆ ವೇಗವಾಗಿ. ಇವತ್ತು ಬೆಳಗಾವಿ ಜಿಲ್ಲೆ ಆಗ್ಲಿ, ಬೆಳಗಾವಿ ಸಿಟಿ ಆಗ್ಲಿ ಬೆಳೀತಾ ಇದೆ. ಬೆಂಗಳೂರನ್ನ ಬಿಟ್ರೆ ಮಕ್ಕಳಿಗೆ ಬಾಲಭವನಗಳು ಬಹಳ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದಾವೆ. ಆದ್ರೆ ಮಕ್ಕಳಿಗೆ ಸ್ಪೆಸಿಫಿಕ್ ಆಗಿ ಆಟ ಆಡ್ಲಿಕ್ಕೆ ಎಲ್ಲಾದ್ರೂ ಸಂಡೇ ಅಥವಾ ಸ್ಯಾಟರ್ಡೆ ಪಾಲಕರ ಜೊತೆ ಹೋಗ್ಬೇಕು ಅಂತಂದ್ರೆ ಬೆಳಗಾವಿನಲ್ಲಿ ಬಾಲಭವನ ಇರ್ಲಿಲ್ಲ. ಅದಕ್ಕೆ ನಮ್ಮ ಇಲಾಖೆಯಿಂದ 20 ಕೋಟಿ ರೂಪಾಯಿಯ ಒಂದು ಪ್ರಾಜೆಕ್ಟ್ ಅನ್ನ ನಿರ್ಮಾಣ ಮಾಡಿ ಇಲ್ಲಿ ಇದು ಬಹಳಷ್ಟು ತಮಗೆಲ್ಲ ಗೊತ್ತು, ಬೆಳಗಾವಿಯ ಮಧ್ಯಭಾಗದಲ್ಲಿ ಏನು DC ಬಂಗ್ಲೆ ಹಿಂದೆ ಆಗಿರ್ಬೋದು, ನಮ್ಮ ಗಾಲ್ಫ್ ಕ್ಲಬ್ ಪಕ್ಕದಲ್ಲಿನೇ ಸುಮಾರು 3 ಎಕರೆ ವಿಶಾಲವಾದ ಜಾಗವನ್ನ ಗುರುತಿಸಿ ಈ ಒಂದು ಜಾಗದಲ್ಲಿ ವಿಶೇಷವಾಗಿ ಮಕ್ಕಳಿಗಾಗಿ ರೈಲು, ಫ್ಯಾಂಟಸಿ ಪಾರ್ಕು ಮತ್ತೆ ಆಟದೊಂದಿಗೆ ಪಾಠನು ಕಲಿಯೋ ಹಾಗೆ ಒಂದು ಓಪನ್ ಥಿಯೇಟರು, ಒಂದು ಇಂಡೋರ್ ಥಿಯೇಟರ್ನ ಮಾಡಿ ಮಕ್ಕಳಿಗೆ ಪಾಲಕರಿಗೆ ಕೂರ್ಲಿಕ್ಕೆ ಒಳ್ಳೆ ಗಾರ್ಡನ್ಗಳನ್ನ ಮತ್ತು ಮಕ್ಕಳ ಕಲಿಕೆಗೆ ಅನುಕೂಲ ಆಗುವಂತ ಪಾರ್ಕ್ಗಳನ್ನ, ಅದು ಸೈನ್ಸ್ ಪಾರ್ಕ್ ಆಗಿರಬಹುದು, ಬೇರೆ ಬೇರೆ ರೀತಿಯಾದಂತ ಪಾರ್ಕ್ಗಳನ್ನ ವಿನೂತನವಾಗಿ ಈ ಒಂದು ಬಾಲಭವನದಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀವಿ. ಸುಮಾರು 20 ಕೋಟಿ ಹಣವನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದೀನಿ. ಇನ್ನೂ ಏನು ಬೇಕಾದ್ರೂ ಕೂಡ ಇನ್ನು ಏನ್ ಅವಶ್ಯಕತೆ ಇದೆ ಅಂತ ಅನ್ನೋದನ್ನ ಸ್ಥಳೀಯ ಶಾಸಕರಾದಂತ ರಾಜು ಸೇಠ್ ಅವರ ಜೊತೆ ಮಾತಾಡ್ಕೊಂಡು ಮಕ್ಕಳಿಗೆ ಇನ್ನು ಏನು ನಾನು ಕೊಡಬಹುದು ಈ ಒಂದು ಬಾಲಭವನದಲ್ಲಿ ನಮ್ಮ ಅಧ್ಯಕ್ಷರಾದಂತ ನಾಯ್ಡು ಅವರ ಜೊತೆ ಮಾತಾಡ್ಕೊಂಡು ಖಂಡಿತವಾಗ್ಲೂ ಮಾಡ್ತೀವಿ. ಈಗ ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದು ಬಹಳಷ್ಟು ಏನಂತಂದ್ರೆ ಅಪಪ್ರಚಾರ ಅವರು ಪ್ರತಿಭಟನೆ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಏನಂತಂದ್ರೆ ಸದನದಲ್ಲೂ ಸಹ ಈ ವಿಚಾರ ಚರ್ಚೆ ಆಗ್ತಾ ಇದೆ. ತಾವು ಒಬ್ಬ ಪಂಚಮಸಾಲಿ ಲೀಡರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿಚಾರ ಜೊತೆಗೆ ಸ್ವಾಮೀಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು? ನಾನು ಒಂದೇ ಮಾತನ್ನ ಹೇಳ್ತೀನಿ, ಕಾನೂನನ್ನ ಯಾರು ಕೈಯಲ್ಲಿ ತಗೊಳ್ಬಾರ್ದು. ಕಾನೂನು ವ್ಯವಸ್ಥೆಗೆ ನಾವೆಲ್ಲರೂ ಮೊದಲು ಗೌರವವನ್ನ ಕೊಡಬೇಕು. ನಾನು ಸಮಾಜದ ಮಗಳು ಅಂತ ಹೇಳ್ತೀನಿ, ಅದ್ರಲ್ಲಿ 2 ಮಾತಿಲ್ಲ. ಆದ್ರೆ ಇವತ್ತು ನಾನು ಸರ್ಕಾರದಲ್ಲಿ ಮಂತ್ರಿಯಾಗಿದ್ದೀನಿ, ಜವಾಬ್ದಾರಿಯ ಸ್ಥಾನದಲ್ಲಿದ್ದೀನಿ. ಸಮಾಜಕ್ಕೂ ಒಳ್ಳೇದನ್ನು ಬಯಸ್ತೀನಿ, ಸರ್ಕಾರಕ್ಕೂ ಒಳ್ಳೇದು ಬಯಸ್ತೀನಿ. ಅದು ನನ್ನ ಜವಾಬ್ದಾರಿ ಕೂಡ. ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟಗಳಿರ್ಬೇಕು ಹೊರತಾಗಿ ಇದು ಬೇರೆ ಪಕ್ಷ ಅಥವಾ ಪ್ರಚೋದಿತ ಜನರ ಒಂದು ಹೋರಾಟ ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ಮಾನಿಪಡಿ ವರದಿ ಏನಿದೆ, ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಬಹಳಷ್ಟು ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ
ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.